ನಾನು ಜಗತ್ತಿನಾದ್ಯಂತ ಸಿನಿಮಾಗಳನ್ನ ನೋಡ್ತೀನಿ. ಎಲ್ಲ ದೇಶದ ಎಲ್ಲ ಭಾಷೆಗಳ ಸಿನಿಮಾ ನೋಡೋ ಹವ್ಯಾಸ ಇದೆ ನನಗೆ. ಎಲ್ಲೂ ನಿಮಗೆ ಈ ತರದ ಒಬ್ಬ ನಟ ಸಿಕ್ಕೋದಿಲ್ಲ ನಿಮಗೆ. ಅದನ್ನ ನಾನು ತುಂಬಾ ಭಾವನಾತ್ಮಕವಾಗಿ ಸೆಂಟಿಮೆಂಟಲ್ ಆಗಿ ನಾನು ಆ ಮಾತನ್ನು ಹೇಳ್ತಾ ಇಲ್ಲ. ಯಾಕೆ ಸಿಕ್ಕಲ್ಲ ಅಂತಂದ್ರೆ, ತನ್ನ ಸಮುದಾಯಕ್ಕೆ, ತನ್ನ ಭಾಷಿಕರಿಗೆ ಒಂದು ಚರಿತ್ರೆಯನ್ನ ಕಟ್ಟಿಕೊಡುವ ಕೆಲಸ ನನಗೆ ತಿಳಿದ ಮಟ್ಟಿಗೆ ಯಾವ ನಟನೂ ಮಾಡಿಲ್ಲ ಇಲ್ಲೂ. 1955ರಿಂದ 1970ರವರೆಗೆ ರಾಜ್ಕುಮಾರ್ ಮಾಡಿದಷ್ಟು ಕೆಲಸವನ್ನ ಬಹುಶಃ ಯಾವುದೇ ಇತಿಹಾಸಕಾರ, ಯಾವುದೇ ಶೈಕ್ಷಣಿಕ ಇದು ಮಾಡಕ್ಕಾಗಿಲ್ಲ. ಅವರೊಬ್ಬರೇ ಪುರಾಣ ಇತಿಹಾಸವನ್ನ ಸಮಗ್ರವಾಗಿ ಕನ್ನಡ ಜನತೆಗೆ ಒಂದು ಅಬ್ರಿಡ್ಜಡ್ ಹಿಸ್ಟ್ರಿ ಅನ್ನೋ ಪದವನ್ನು ನಾನು ಉಪಯೋಗಿಸ್ತೀನಿ. ಒಂದು ಅಬ್ರಿಡ್ಜಡ್ ಹಿಸ್ಟ್ರಿ ಆಗಿ ದಾಟಿಸಿದ್ರು. ಇದನ್ನೆಲ್ಲ ಓದಕ್ಕಾಗಲ್ಲ ಜನಗಳಿಗೆ. ಬಟ್ ಎಲ್ರಿಗೂ ತಿಳುವಳಿಕೆ ಬರಲೇಬೇಕು. ಕರ್ನಾಟಕದ ಚರಿತ್ರೆಯನ್ನು ನಾವು ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಚರಿತ್ರೆ ಅಲ್ಲ, ಮುಂಬೈ ಕರ್ನಾಟಕ ಚರಿತ್ರೆ ಅಲ್ಲ, ಕರ್ನಾಟಕದ ಏಕೀಕರಣದ ಒಂದು ಚರಿತ್ರೆ ಬೇಕಾಗಿತ್ತು. ಅದನ್ನ ರಾಜ್ಕುಮಾರ್ ಸಿನಿಮಾಗಳು ಮಾತ್ರ ಕನ್ನಡದಲ್ಲಿ ಕೊಟ್ಟಿದ್ದು. ರಾಜ್ಕುಮಾರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಗಂಭೀರವಾದ ಚರ್ಚೆಗಳನ್ನ ಮಾಡಬೇಕಾದ ಅಗತ್ಯ ಇದೆ.